ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅರುಶ್ರೀ ಜೋಶಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಗಿಡದಲ್ಲಿ ತುಂಬಾ ಸೀತಾಫಲ ಹಣ್ಣುಗಳಾಗಿದ್ದು, ಹಾಗಾಗಿ ಅವನ್ನ ಹರ್ಕೊಂಡು ಹಣ್ಣಾಗೋದಕ್ಕೆ ಇಡಬೇಕು. ನೋಡ್ರಿ ಎಷ್ಟಾಗಿದೆ. ಅವು ಏನಾದರೂ ಹಾಗೆ ಗಿಡದಲ್ಲೇ ಬಿಟ್ಬಿಟ್ರೆ ಗಿಳಿಗಳು ಅಥವಾ ಕಾಗಿ ಪಕ್ಷಿಗಳೆಲ್ಲ ತಿಂದುಬಿಡ್ತವೆ. ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಗಿಡದಲ್ಲೇ ಕಾಯಿಯಾಗಿ ಅಂದರೆ ಅವು ಬಣ್ಣನೇ ಚೇಂಜ್ ಆಗಿಬಿಡ್ತದೆ, ಸುಮ್ಮನೆ ಕೆಟ್ಟು ಹೋಗ್ಬಿಡ್ತಾವೆ. ಹಾಗಾಗಿ ಯಾವ ಹಣ್ಣು ಆಗೋದಕ್ಕೆ ಬಂದಿರ್ತಾವೆ ಅವನ್ನ ಹರ್ಕೋಬೇಕೀಗ. ಇದು ನೋಡ್ರಿ ಹರಿತಾ ಇದ್ದೀವಿ. ಅಂದರೆ ಪೂರಾ ಹಣ್ಣಾಗಿರೋದಿಲ್ಲ, ಕಾಯಿ ರೀತಿಯಲ್ಲಿರ್ತಾವೆ. ಆದರೆ ಅದರ ಬಣ್ಣ ಒಂದು ಚೇಂಜ್ ಆಗಿರ್ತದೆ. ಅವಕ್ಕರ ಬಣ್ಣ ಯಾವ ರೀತಿ ಇರ್ತದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಈ ಹಣ್ಣುಗಳು ಅಂದರೆ ಪೂರಾ ಹಣ್ಣು ಆಗಿರೋದಿಲ್ಲ, ಇನ್ನು ಕಾಯಿ ರೀತಿಯಲ್ಲಿ ಇರ್ತವೆ. ಆದರೆ ಯಾವಾಗ ಬೇಕೋ ಆವಾಗ ಹರಿಯೋದಕ್ಕಾಗೋದಿಲ್ಲ. ಹಾಗಾಗಿ ಇವು ಸುತ್ತ ಏನಂದರೆ ಈ ಹಳದಿ ಬಣ್ಣದ ಥರ ಕಲರ್ ಬಂದಿರಬೇಕು ಮೇಲೆ. ಆಗ ಮಾತ್ರ ಇವಕ್ಕನ್ನು ಹರಿದು ಒಂದು ಕವರಲ್ಲಿ ಸುತ್ತಿಟ್ರೆ ಅವು ಹಣ್ಣಾಗ್ತವೆ. ಹೀಗೆ ಕಲರ್ ಬರ್ದೇನೆ ನಾವೇನಾದರೂ ಹರಿದ್ವಿ ಅಂತಂದರೆ ಅವು ಸುಮ್ಮನೆ ಕೆಟ್ಟು ಕೂಡ ಹೋಗ್ತವೆ. ನೋಡಿರಿ, ಈಗ ಕಲರ್ ಬಂದಿರುತ್ತಲ್ಲ, ಆಗ ಬಂದಾಗ ಈ ರೀತಿ ಕವರಲ್ಲಿ ಸುತ್ತಿ ಇಡಬೇಕು. ಆಗ ಏನಾಗ್ತವೆ, 1-2 ದಿನಕ್ಕೆ ಇವು ಹಣ್ಣಾಗಿಬಿಡ್ತಾವೆ. ಇಲ್ಲ ಅಂತಂದರೆ ಹಾಗೆ ಇಟ್ವಿ ಅಂತಂದರೆ ಅವು ಕರಗಾಗಿ ಸುಮ್ಮನೆ ಕೆಟ್ಟೋಗ್ಬಿಡ್ತವೆ. ಕೆಲವೊಬ್ಬರು ಜೋಳದಲ್ಲಿ ಇಡ್ತಾರೆ. ಆದರೆ ನಾವು ಫಸ್ಟಿಗೆ ಜೋಳದಲ್ಲಿ ಇಟ್ಟಿದ್ವಿ, ಆದರೆ ಅವು ನಮ್ಗೆ ಯಾಕೋ ಸರಿಗೆ ಅನ್ನಿಸ್ಲಿಲ್ಲ, ಹಣ್ಣಾಗಲಿಲ್ಲ. ಹಾಗಾಗಿ ಈ ರೀತಿ ಕವರಲ್ಲಿ ಸುತ್ತಿಟ್ಟಾಗ ಅವು ಬೇಗನೆ ಹಣ್ಣಾಗ್ತವೆ. ಯಾಕಂದರೆ ಕವರಲ್ಲಿ ಸುತ್ತಿದಾಗ ಅದು ಹೀಟ್ ಆಗುತ್ತಲ್ರಿ, ಹೀಟ್ ಆದಾಗ ಅವು ಬೇಗ ಹಣ್ಣಾಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ರಿ, ಇಷ್ಟು ಹಣ್ಣಾಗಿದ್ದು ಅಂದರೆ ಇವೆಲ್ಲ ಕಲರ್ ಹೆಂಗೆ ಚೇಂಜ್ ಆಗಿದ್ದಾವೆ ಅಂತೇಳಿ. ಸ್ವಲ್ಪ ಯೆಲ್ಲೋ ಕಲರ್ ರೀತಿ ಬಂದಿರ್ತದೆ, ಆಗ ಮಾತ್ರ ಹರಿಬೇಕು. ಅಂದರೆ ಅವು ಏನೀಗ ಇನ್ನೊಂದು 2 ದಿನಕ್ಕೆ ಹಣ್ಣು ಆಗ್ತಾವಂತ ಲೆಕ್ಕ. ಈಗೇನು ಹಣ್ಣಾಗಿರೋದಿಲ್ಲ, ಕಾಯಿ ರೀತಿಯಲ್ಲೇ ಇರ್ತಾವೆ. ಕಲರ್ ಬಂದಾಗ ಅವನ್ನ ಕವರಲ್ಲಿ ಸುತ್ತಿ ಇಟ್ಟಾಗ 2 ದಿನಕ್ಕೆಲ್ಲ ಹಣ್ಣಾಗಿಬಿಡ್ತವೆ. ನೋಡ್ರಿ, ಇದೊಂದು ಹಣ್ಣಾಗಿತ್ತು, ಮೊನ್ನೆನೇ ಸುತ್ತಿ ಇಟ್ಟಿದ್ರು, ಹಾಗಾಗಿ ಇವತ್ತು ಹಣ್ಣಾಗಿದೆ. ಹಾಗಾಗಿ ತಿಂದರೆ ಆಯಿತು ಅಂತೇಳಿ ತಿಂತಾಯಿದ್ದೀನಿ. ತುಂಬ ಸ್ವೀಟ್ ಕೂಡ ಇರ್ತವೆ. ಈ ಸರಿ ನಮ್ಮ ಗಿಡದಲ್ಲಿ ಬೇಗನೆ ಹಣ್ಣಾಗಿದ್ದಾವೆ. ಅಂದರೆ ಸ್ವಲ್ಪ ಲೇಟಾಗಿ ಹಣ್ಣಾಗ್ತಿದ್ದು, ಈ ಸಲ ಬೇಗ ಆಗಿದ್ದಾವೆ. ಹಾಗೆ ಈ ಹಣ್ಣು ದೇಹಕ್ಕೆ ಕೂಡ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಪ್ರೆಗ್ನೆಂಟ್ ಇರೋರಿಗೆ ತುಂಬ ಒಳ್ಳೆಯದು. ಅಂತಂದರೆ ಡೈಲಿ ಒಂದು ಹಣ್ಣಾದರೂ ಇವನ್ನ ತಿನ್ನಬೇಕಂತೆ. ಯಾಕಂದರೆ ಈ ಹಣ್ಣನ್ನು ತಿನ್ನೋದ್ರಿಂದ ಒಂದು ಮಗುವಿನ ಸ್ಕಿನ್ ಡೆವಲಪ್ಮೆಂಟ್ ಆಗುತ್ತೆ, ಹೆಲ್ದಿಯಾಗಿರುತ್ತೆ, ಮಗು ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ಈ ಹಣ್ಣಲ್ಲಿ ವಿಟಮಿನ್ ಎ, B6 ಮತ್ತು ಕ್ಯಾಲ್ಸಿಯಂ ಕೂಡ ಇದೆ. ಪ್ರೆಗ್ನೆಂಟ್ ಇರುವಾಗ ಕಾಲು ನೋವು, ಕೈ ನೋವು ತುಂಬಾ ಇರುತ್ತೆ. ಯಾಕಂದರೆ ಕ್ಯಾಲ್ಸಿಯಂ ಕಡಿಮೆ ಇರೋದರಿಂದ ಹಾಗಾಗುತ್ತೆ. ಹಾಗಾಗಿ ಈ ಹಣ್ಣು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ಕೂಡ ನೀಗಿಸ್ಬೋದು. ಹಾಗೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಿಸ್ಕ್ಯಾರೇಜ್ ಆಗೋದನ್ನು ತಡೆಗಟ್ಟುತ್ತೆ. ಹಾಗೆ ಇದು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ನಮ್ಮ ಸ್ಕಿನ್ ಏನಾದರೂ ಡ್ರೈ ಆಗಿದ್ದರೆ ಅಥವಾ ಪಿಂಪಲ್ಸ್ ಇದ್ದರೆ ಅದನ್ನು ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಈ ಹಣ್ಣು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಒಂದು ಹಣ್ಣಾದರೂ ಡೈಲಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಇದು ವಾಲ್ ಡೆಕೋರ್. ವಾಲಿಗೆ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಇದು ಹೇಗೆ ಮಾಡಿದ್ದೀನಿ ಅಂತಂದರೆ, ಫಸ್ಟು ಈ ರೀತಿಯಾಗಿ ಒಂದು ರೌಂಡ್ ಸರ್ಕಲ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ಪೇಪರನ್ನು ಅಥವಾ ಯಾವುದಾದ್ರೂ ಬುಕ್ಕದ್ದು ಏನಾದರೂ ನೋಟ್ಬುಕ್ಕಿಂದು ರಟ್ಟಿರುತ್ತೆ ನೋಡ್ರಿ, ಅದನ್ನು ಕಟ್ ಮಾಡಿಕೊಂಡು ಆನಂತರ ಸುತ್ತ ಕಲರ್ ಪೇಪರನ್ನು ಹಚ್ಕೊಂಡಿದ್ದೀನಿ. ಆನಂತರ ಇವು ರೋಸನ್ನು ಒಂದೊಂದು ಕಲರ್, ಒಂದು ಬ್ಲೂ ಮತ್ತು ಒಂದು ಯೆಲ್ಲೋ ಕಲರಲ್ಲಿ
ರೋಸ್ ರೀತಿ ಮಾಡ್ಕೊಂಡಿದ್ದೀನಿ. ಆನಂತರ ಇವು ಸುತ್ತ ಇವು ಒಂದು ದೀಪದ ಕಡ್ಡಿ, ಇದು ದೀಪದ ಕಡ್ಡಿನ ಹಚ್ಚಿ, ಹಾಗೆ ಇಲ್ಲಿ ಸ್ವಲ್ಪ ಲಾಸ್ಟಿಗೆ ಪೇಂಟ್ ರೀತಿಯಲ್ಲಿ ಮಾಡಿದ್ದೀನಿ, ಅಂತಂದರೆ ಸ್ವಲ್ಪ ಶೈನಿಂಗ್ ಕಾಣಲಿ, ಲುಕ್ಕಾಗಿ ಕಾಣಲಿ ಅಂತೇಳಿ. ಸೊ ಇದನ್ನು ಗೋಡೆಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೋಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ರಿ ಹೇಗೆ ಕಾಣ್ತಿದೆ. ಸೊ ಇದನ್ನು ಗೋಡೆಗೆ ಹಾಕಿದರೆ ತುಂಬ ಲುಕ್ಕಾಗಿ ಕಾಣುತ್ತೆ, ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ತುಂಬ ಈಸಿಯಾಗಿದೆ ಮಾಡೋದಕ್ಕೆ, ಅಷ್ಟೊಂದೇನು ಟಫ್ ಇಲ್ಲ. ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.